ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಶ್ರೀಧರ ಆಡಳಿತ ಮಂಡಳಿ ರಚನೆಯಾಗಿ ಸೋಮವಾರ ಅವಿರೋಧವಾಗಿ ಅಧ್ಯಕ್ಷರಾಗಿ ಶಾಸಕ ಶಿವರಾಮ್ ಹೆಬ್ಬಾರ್, ಉಪಾಧ್ಯಕ್ಷರಾಗಿ ಕೃಷ್ಣ ದೇಸಾಯಿ ಜೋಯಿಡಾ ಆಯ್ಕೆಗೊಂಡರು. ಈ ವೇಳೆ ಉಪಾಧ್ಯಕ್ಷ ಕೃಷ್ಣ ದೇಸಾಯಿ ಮಾತನಾಡಿ, ತೀರಾ ಹಿಂದುಳಿದ ಪ್ರದೇಶದಿಂದ ಬಂದ ಸಾಮಾನ್ಯ ರೈತನೊಬ್ಬ ಇಂದು ಕೆಡಿಸಿಸಿ ಬ್ಯಾಂಕ್ ಇದರ ನಿರ್ದೇಶಕನಾಗಿದ್ದಾನೆ. ರೈತ ಹಿತ ಕಾಪಾಡುವಲ್ಲಿ ನಾವೆಲ್ಲ ಬದ್ಧರಾಗಿದ್ದೇವೆ. ಸರ್ವರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಡಳಿತ ಮಂಡಳಿಯ ನಿರ್ದೇಶಕರು, ವಿವಿಧ ಕ್ಷೇತ್ರದ ಗಣ್ಯರು, ಅಭಿಮಾನಿಗಳು ಸನ್ಮಾನಿಸಿ ಶುಭ ಹಾರೈಸಿದರು. ಆರ್ಎಂ ಹೆಗಡೆ ಬಾಳೇಸರ, ಎಸ್ಎನ್ ಹೆಗಡೆ ದೊಡ್ಡನಳ್ಳಿ, ಸಿಎನ್ ಹೆಗಡೆ ತಂಗಾರಮನೆ, ನವೀನ್ ಹೆಗಡೆ ಬೆದೆಹಕ್ಲು ಸೇರಿದಂತೆ ಪ್ರಮುಖರು ಶುಭ ಕೋರಿದರು. ಈ ವೇಳೆ ಕೆಡಿಸಿಸಿ ಬ್ಯಾಂಕ್ ಇದರ ನೂತನ ನಿರ್ದೇಶಕರುಗಳಾದ ರಾಘವೇಂದ್ರ ಶಾಸ್ತ್ರಿ, ರಾಜ್ ಗೋಪಾಲಡಿ, ಮೋಹನ್ ನಾಯ್ಕ್ ಗೋಕರ್ಣ, ಸುರೇಶ್ಚಂದ್ರ ಹೆಗಡೆ ಕೆಶಿನ್ಮನೆ, ಎಸ್ಎಲ್ ಘೋಟ್ನೇಕರ್, ಪ್ರಕಾಶ್ ಗುನಗಿ, ಬಾಬು ಸುಂಕೇರಿ, ವಿಶ್ವನಾಥ್ ಭಟ್, ಎಂಎ ಹೆಗಡೆ, ರವಿ ಹೆಗಡೆ ಹುಳುಗೋಳ, ವಿಕೆ ವಿಶಾಲ್, ನಿರಂಜನ್ ಭಟ್, ಎಚ್ಎಂ ನಾಯ್ಕ್, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಶ್ರೀಕಾಂತ್ ಭಟ್, ಪ್ರಮುಖರಾದ ಸಿಎ ತಿಮ್ಮಯ್ಯ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಧ್ಯಕ್ಷ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಜವಾಬ್ದಾರಿಯನ್ನು ಜಿಲ್ಲೆಯ ಜನ ಹೆಚ್ಚು ಮಾಡಿದ್ದಾರೆ. ಚುನಾವಣೆ ಕಾಲದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಚುನಾವಣೆಗೆ ಮಾತ್ರ ಸೀಮಿತವಾಗಿ ಇನ್ನು ಮುಂದೆ ಎಲ್ಲ ನಿರ್ದೇಶಕರು ಒಟ್ಟಾಗಿ ಈ ಬ್ಯಾಂಕಿನ ಸರ್ವತೋಮುಖ ಪ್ರಗತಿ, ಈ ಜಿಲ್ಲೆ ರೈತ, ಕೃಷಿ ಕಾರ್ಮಿಕ, ಕೂಲಿಗಾರ, ಸಾಲಗಾರ ಹಾಗೂ ಡೆಪಾಸಿಟರ್, ಸೊಸೈಟಿಗಳು, ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಇವೆಲ್ಲ ರಕ್ಷಣೆ ಜವಾಬ್ದಾರಿ ನಮ್ಮ ಜೊತೆಗಿದೆ. ಎಲ್ಲರೂ ಒಟ್ಟಾಗಿ ಇದನ್ನು ನಿಭಾಯಿಸ್ತೇವೆ. ಈ ಜಿಲ್ಲೆಯ ರೈತ ವಿಶೇಷವಾಗಿ ಮೇಲಿನ 3 ತಾಲೂಕಿನಲ್ಲಿ ಎಲೆ ಚುಕ್ಕೆ ರೋಗದಿಂದ ಭಾಳ ಭಯಭೀತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಂಕು ರೈತರಿಗೆ ಬೇಕಾದಂಥ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಂಥ ನಿರ್ದೇಶನ ಏನೆಲ್ಲ ಆಗಬೇಕು ಅದರ ಬಗ್ಗೆ ವಿಶೇಷವಂತ ಕಾಳಜಿಯನ್ನು ಆಡಳಿತ ಮಂಡಳಿ ಸಭೆಯಲ್ಲಿ ತೆಗೆದುಕೊಳ್ತೇವೆ. ಒಟ್ಟಾರೆ ನಮ್ಮ ಮೂಲಭೂತ ಹಿತಾಸಕ್ತಿ ಇರ್ತಕ್ಕಂಥದ್ದು ಈ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 3 ರಾಜ್ಯ ಬ್ಯಾಂಕ್ ಆಗಿದೆ. ಇದು ನಂಬರ್ 2ನೇ ಹಂತಕ್ಕೆ ಬ್ಯಾಂಕನ್ನು ಕೊಂಡೊಯ್ಯಬೇಕು. ಈ ಬ್ಯಾಂಕು 1.67 ಸಲ NPA ಪ್ರಮಾಣ ಇತ್ತು. ಈ 5 ವರ್ಷಗಳ ಅವಧಿಯಲ್ಲಿ 0 NPAಗೆ ಈ ಬ್ಯಾಂಕನ್ನು ತೆಗೆದುಕೊಂಡು ಹೋಗಬೇಕು. ವಸೂಲಾತಿಯಲ್ಲಿ, ಸಾಲ ನೀಡಿಕೆಯಲ್ಲಿ ನಿರ್ದಾಕ್ಷಿಣ್ಯವಂತ ಕ್ರಮವನ್ನು ತೆಗೆದುಕೊಂಡು ಈ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.